ಇನ್ನು ರಾಜಕೀಯ ಚಟುವಟಿಕೆಯಲ್ಲಿ ಬ್ಯುಸಿಯಾಗಿದ್ದಂತಹ ಮಾಜಿ ಸಿಎಂ ಯಡಿಯೂರಪ್ಪ ಇವತ್ತು ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ಭೇಟಿ ನೀಡಿದರು. ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದ ಕೆಲ ಹೊತ್ತು ಸಮಾಲೋಚನೆ ನಡೆಸಿದರು. ಆನಂತರ ರೇಣುಕಾಚಾರ್ಯ ಮತ್ತು ನಿರಾಣಿ ಅವರು ಅವರ ಜೊತೆಗಿದ್ದರು. ರವಿಶಂಕರ್ ಗುರೂಜಿ ಗುರೂಜಿ ಇಲ್ಲ ಸರ್, ಇಬ್ಬರು ಒಟ್ಟಿಗೆ ಒಂದೇ ಥರ ಮೇಲೆ. ಮಾತಾಡ್ತಾರೆ ಪ್ರವಾಸ ಹೋಗ್ತಾ ಉಳಿದರೆಲ್ಲ ಹೋಗ್ರಪ್ಪ, ಒಂದಿಬ್ರು ಮಂತ್ರಿಗಳು ಬಿಟ್ಟು ನಮಸ್ಕಾರ ಮಾಡ್ಬಿಟ್ರು. ಆಮೇಲೆ ಬರೋಕ್ಕಾಗಲಿಲ್ಲ ಮಾತಾಡ್ತಾರೆ. ಜರ್ಮನಿಯಲ್ಲಿ ಬಹಳ ಚೆನ್ನಾಗಾಯ್ತು. ನಾನು ನೋಡಿದೆ ಟಿವಿನಲ್ಲಿ. ಅವ್ರ ಹಂಗೆ ಅವ್ರ ಮನೆ ಏನಪ್ಪ ಒಂದ್ ಸ್ವಲ್ಪ ಮಾತಾಡ್ಬಾರ್ದು. ಹೇಳ್ತೀನಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವೀಂದ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಈಗ ಯಡಿಯೂರಪ್ಪ ಮತ್ತು ರವಿಶಂಕರ್ ಗುರೂಜಿ ಇವರಿಬ್ಬರ ಭೇಟಿಗೆ ಮಹತ್ವ ಏನು ಅಂತ ಏನಾದರೂ ಗೊತ್ತಾಯ್ತಾ? ಅರವಿಂದ್, ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಅವರ ಜೊತೆ ಮುರುಗೇಶ್ ನಿರಾಣಿ, ಬಸವರಾಜ ಬೊಮ್ಮಾಯಿ, ರೇಣುಕಾಚಾರ್ಯ, ಹಾಗೆ ಮಾಜಿ ಸಚಿವ ನಾಗರಾಜ್ ಶೆಟ್ಟಿ, ಶಾಸಕ ನಂದೀಶ್ ರೆಡ್ಡಿ ಇವರೆಲ್ಲರೂ ಕೂಡ ಈಗಾಗಲೇ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ಬಂದು, ನನ್ನ ಹಿಂಭಾಗದಲ್ಲಿರುವಂತದ್ದು ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಕೇಂದ್ರ ಸ್ಥಾನ. ಇದೇ ಒಂದು ಕೇಂದ್ರ ಸ್ಥಾನದಲ್ಲಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ರವಿಶಂಕರ್ ಗುರೂಜಿ ಇಬ್ಬರೂ ಕೂಡ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ಆದರೆ ಸಚಿವರೆಲ್ಲರೂ, ಮಾಜಿ ಸಚಿವರಾಗಿದ್ದವರೆಲ್ಲರೂ ಕೂಡ ಈಗ ಹೊರಗೆ ಬಂದಿದ್ದಾರೆ. ಬಸವರಾಜ ಬೊಮ್ಮಾಯಿ, ಮುರುಗೇಶ್ ನಿರಾಣಿ, ರೇಣುಕಾಚಾರ್ಯ, ನಂದೀಶ್ ರೆಡ್ಡಿ ಹಾಗೂ ನಾಗರಾಜ್ ಶೆಟ್ಟಿ ಎಲ್ಲರೂ ಕೂಡ ಹೊರಗೆ ಬಂದಿದ್ದಾರೆ. ಆದರೆ ಯಡಿಯೂರಪ್ಪನವರು ಇನ್ನೂ ಕೂಡ ಈ ಒಂದು ಆಶ್ರಮದಲ್ಲಿ ರವಿಶಂಕರ್ ಗುರೂಜಿ ಅವರ ಜೊತೆ ಅವರು ಮಾತ್ರ 1-to-1 ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ 5 ನಿಮಿಷದಿಂದ ಈ ಒಂದು ಮಾತುಕತೆ ನಡೆದಿದೆ. ಅರವಿಂದ್, ಸಹಜವಾಗಿ ಈಗ ಕಳೆದ 7-8 ದಿನಗಳಿಂದ ಬಿರುಸಿನ ರಾಜಕೀಯ ಚಟುವಟಿಕೆಗಳಲ್ಲಿ ಯಡಿಯೂರಪ್ಪನವರು ಬ್ಯುಸಿಯಾಗಿದ್ರು. ಈಗಲೂ ಕೂಡ ಅವರು ಅಂಥದೇ ಒಂದು ಪ್ರೆಷರ್ನಲ್ಲಿರೋದು ನಿಜ. ಬಹುಶಃ ಆ ಪ್ರೆಷರ್ನ ರಿಲೀಫ್ಗಾಗಿಯೂ ಇಲ್ಲಿಗೆ ಬಂದಿರುವಂತಹ ಸಾಧ್ಯತೆ, ಅದ್ರ ಜೊತೆಗೆ ಈ ಒಂದು ರಾಜಕೀಯ ಚಟುವಟಿಕೆಗಳ ಭಾಗವಾಗಿಯೂ ಆಗಿರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಗೊತ್ತಿದೆ, ಬಿಜೆಪಿಯಲ್ಲಿ 2 ಬಣಗಳಾಗಿರುವಂತದ್ದು, ಹಾಗೆ ಭಿನ್ನಮತ ಭುಗಿಲಿದ್ದಿರುವಂತದ್ದು. ಆ ಭಿನ್ನಮತದ ಶಮನಕ್ಕಾಗಿ ಯಡಿಯೂರಪ್ಪನವರು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದ ಒಂದು ಭಾಗವಾಗಿರುವಂತಹ ಸಾಧ್ಯತೆ ಕೂಡ ಇದೆ. ಸಹಜವಾಗಿ ಶ್ರೀಗಳು, ಸ್ವಾಮೀಜಿಗಳು ಇಂಥ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದೇ ಆದಲ್ಲಿ ಎಲ್ಲ ಭಿನ್ನಮತ ಶಮನ ಆಗುತ್ತೆ ಅನ್ನುವಂಥ ನಂಬಿಕೆ ಸಹಜವಾಗಿ ರಾಜಕಾರಣಿಗಳಲ್ಲಿರುತ್ತೆ. ಅಂಥದ್ದೊಂದು ನಂಬಿಕೆಯಿಂದ ಕೂಡ ಅವರು ಇಲ್ಲಿಗೆ ಬಂದಿರುವಂತಹ ಸಾಧ್ಯತೆ ಇರುತ್ತೆ. ಆದರೆ ಅವರು ಭೇಟಿಯಾದ ನಂತರ ಯಡಿಯೂರಪ್ಪನವರು ಮಾತನಾಡುವಂತಹ ಸಾಧ್ಯತೆ ಇದೆ. ಹಾಗೆ ರವಿಶಂಕರ್ ಗುರೂಜಿ ಕೂಡ ಪ್ರತಿಕ್ರಿಯೆ ನೀಡಬಹುದು. ಇವತ್ತು ತಡರಾತ್ರಿ ರವಿಶಂಕರ್ ಗುರೂಜಿ ಅವರು ನಾರ್ವೆ ದೇಶಕ್ಕೆ ತೆರಳುವರಿದ್ದಾರೆ. ಆ ಒಂದು ಪ್ರವಾಸಕ್ಕೆ ಮುನ್ನ ನಾವು ಅವ್ರನ್ನ ಭೇಟಿ ಮಾಡಬೇಕಿತ್ತು, ಅವರ ಆಶೀರ್ವಾದವನ್ನು ಪಡಿಬೇಕಿತ್ತು. ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅನ್ನೋ ಮಾತನ್ನಷ್ಟೇ ಯಡಿಯೂರಪ್ಪನವರು ಈವರೆಗೂ ಕೂಡ ಹೇಳಿದ್ದಾರೆ. ಬಹುಶಃ ಅವರು ಮಾತುಕತೆಯನ್ನ ನಡೆಸಿ ಬಂದ ನಂತರ ಏನೆಲ್ಲ ಮಾತುಕತೆ ಆಯಿತು ಅನ್ನೋದನ್ನ ಹೇಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸುಮಾರು 8 ನಿಮಿಷಗಳಿಂದ ಅವರು ತಮ್ಮ ಮಾತುಕತೆಯನ್ನ ಮುಂದುವರೆಸಿದ್ದಾರೆ. ಆದರೆ ಸಚಿವರಾಗ್ಲಿ, ಶಾಸಕರಾಗ್ಲಿ ಯಾರು ಕೂಡ ಅವ್ರ ಜೊತೆ ಇಲ್ಲ. ಅವರೆಲ್ಲರೂ ಕೂಡ ಹೊರಗೆ ಬಂದಿದ್ದಾರೆ. ಕೇವಲ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ರವಿಶಂಕರ್ ಗುರೂಜಿ ಇಬ್ಬರೇ ಈ ಒಂದು ಮಾತುಕತೆಯಲ್ಲಿ ತೊಡಗಿದ್ದಾರೆ. ಅರವಿಂದ್, ವೀರೇಂದ್ರ, ನೀವು ಹೇಳಿದಂಗೆ ಇವತ್ತು ತಡರಾತ್ರಿ ರವಿಶಂಕರ್ ಗುರೂಜಿ ಅವರು ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಇದರ ಮಧ್ಯದಲ್ಲಿ ಯಡಿಯೂರಪ್ಪನವರು ಅವ್ರನ್ನ ಭೇಟಿ ಮಾಡಿದ್ದಾರೆ. ಹಾಗಿದ್ರೆ ಎಲ್ಲೋ ಒಂದು ಕಡೆ ಮತ್ತೊಂದು ಬಾರಿ ಸಂಧಾನಕ್ಕೋಸ್ಕರ ಜಗದೀಶ್ ಶೆಟ್ಟರ್ ಬಣದವ್ರನ್ನ ಯಾರನ್ನಾದರೂ ಭೇಟಿ ಮಾಡ್ತಾರಾ ರವಿಶಂಕರ್ ಗುರೂಜಿ ಅವರು? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬಂತಾ?
ಬಹುಶಃ ಈ ಒಂದು ಮಾತುಕತೆ ನಡೀತಿದೆ, ಈ ಸಮಾಲೋಚನೆ ನಡೀತಿದೆ, ಆ ಸಮಾಲೋಚನೆ ವೇಳೆ ಅದು ನಿರ್ಧಾರ ಆಗುವಂತ ಸಾಧ್ಯತೆ ಇದೆ ಅರವಿಂದ್. ಯಾಕಂದ್ರೆ ಇದುವರೆಗೂ ಕೂಡ ಯಡಿಯೂರಪ್ಪನವರಿಗಾಗ್ಲಿ ಅಥವಾ ಅವ್ರ ಜೊತೆ ಬಂದಿರುವಂತವರಿಗಾಗ್ಲಿ, ಅವರ ಬೆಂಬಲಿಗರಾಗ್ಲಿ ಯಾರಿಗೂ ಕೂಡ ಅದ್ರ ಬಗ್ಗೆ ಕನ್ಫರ್ಮೇಶನ್ ಇಲ್ಲ ಅರವಿಂದ್. ಬಹುಶಃ ಅದೇ ಕಾರಣಕ್ಕಾಗಿ ಈ ಒಂದು ಮಾತುಕತೆಯನ್ನ ಸಮಾಲೋಚನೆಯನ್ನ ನಡೆಸ್ತಿರುವಂತಹ ಸಾಧ್ಯತೆ ಇದೆ. ಈ ಸಮಾಲೋಚನೆ ವೇಳೆ ರವಿಶಂಕರ್ ಗುರೂಜಿ ಅವರ ಪ್ರತಿಕ್ರಿಯೆ ಏನಾಗಿರುತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅರವಿಂದ್. ಬಹುಶಃ ಈ ಮಾತುಕತೆ ನಂತರ ಅವರಿಬ್ಬರೂ ಕೂಡ ಪ್ರತಿಕ್ರಿಯೆಯನ್ನ ನೀಡುವರಿದ್ದಾರೆ. ಬಹುಶಃ ಆ ವೇಳೆಯಲ್ಲಿ ರವಿಶಂಕರ್ ಗುರೂಜಿ ಅವರ ಪ್ರತಿಕ್ರಿಯೆ ಏನಾಗಿರುತ್ತೆ, ಅವರು ಇವರ ಸಹಾಯಕ್ಕೆ ಬರ್ತಾರಾ ಅಥವಾ ಇವತ್ತು ರಾತ್ರಿ ತಡರಾತ್ರಿ ಅವರು ನಾರ್ವೆಗೆ ಹೊರಡೋದ್ರಿಂದ ಬರದೇ ಇರುವಂತ ಸಾಧ್ಯತೆ ಇದೆ. ಬಹುಶಃ ಅದು ಸ್ವತಃ ರವಿಶಂಕರ್ ಗುರೂಜಿ ಅವರೇ ಅದನ್ನ ತೀರ್ಮಾನಿಸಬೇಕಾಗುತ್ತೆ. ಆದ್ರೆ ಯಡಿಯೂರಪ್ಪನವರು ಈಗಾಗಲೇ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ಈ ಸಮಾಲೋಚನೆಯ ಒಂದು ಪರಿಣಾಮ ಏನು ಅನ್ನೋದು ಬಹುಶಃ ಅವರು ಪ್ರತಿಕ್ರಿಯೆಯನ್ನ ಏನ್ ಕೊಡ್ತಾರೆ ಆ ಪ್ರತಿಕ್ರಿಯೆ ವೇಳೆ ನಮಗೆ ತಿಳಿದು ಬರಬೇಕು. ಎಲ್ಲರೂ ಕೂಡ ಒಂದು ನಂಬಿಕೆಯನ್ನ ಇಟ್ಕೊಂಡು ಬಂದಿದ್ದಾರೆ. ಸಹಜವಾಗಿ ಇಂಥ ಸಂದರ್ಭಗಳಲ್ಲಿ ಶ್ರೀಗಳನ್ನ, ಮಠಾಧೀಶರನ್ನ, ಗುರುಗಳನ್ನ ಭೇಟಿಯಾಗೋದು ಸಹಜವಾದ ಪ್ರವೃತ್ತಿ. ಕಳೆದ ಒಂದು ವಾರದಿಂದ ನಾವು ನೋಡಿದ್ವಿ, ಸಿದ್ಧಗಂಗಾ ಮಠಕ್ಕೆ ಹಲವಾರು ಬಾರಿ ಯಡಿಯೂರಪ್ಪನವರು ಹೋಗಿದ್ರು, ಶೆಟ್ಟರ್ ಕೂಡ ಹೋಗಿದ್ರು, ನಿನ್ನೆ ಸದಾನಂದ ಗೌಡರು ಕೂಡ ಹೋಗಿ ಬಂದಿದ್ರು. ಇವತ್ತು ಅದು ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಕಡೆ ಹೆಜ್ಜೆಯನ್ನು ಹಾಕಿದ್ದಾರೆ. ಇದರಿಂದ ಯಾವ ಪರಿಣಾಮ ಉಂಟಾಗುತ್ತೆ, ಯಾವ ರೀತಿಯಲ್ಲಿ ಭಿನ್ನಮತ ಶಮನಕ್ಕೆ ಉಪಯೋಗ ಆಗುತ್ತೆ, ಅಥವಾ ಕೇವಲ ಇದು ನಾರ್ವೆಗೆ ತೆರಳುವ ಮುನ್ನ ಒಂದು ಔಪಚಾರಿಕ ಭೇಟಿ ಅಷ್ಟೇಯ, ಎಲ್ಲವಕ್ಕೂ ಕೂಡ ಅವರೇ ಉತ್ತರ ಕೊಡಬೇಕು. ಬಹುಶಃ ಈ ಒಂದು ಭೇಟಿಯ ನಂತರ ಅವರೇನು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅದರಲ್ಲಿ ಎಲ್ಲವೂ ಸ್ಪಷ್ಟವಾಗುತ್ತೆ ಅರವಿಂದ್. ಓಕೆ, ಧನ್ಯವಾದ ವೀರೇಂದ್ರ ತಮ್ಮ ಎಲ್ಲ ಮಾಹಿತಿಗಾಗಿ. ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಅವರ ಜೊತೆಯಲ್ಲಿ ಕೆಲವರು ಮಾಜಿ ಶಾಸಕರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಈಗ ರವಿಶಂಕರ್ ಗುರೂಜಿ ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ. ಎಲ್ಲರೂ ಒಂದು ಸುತ್ತಿನ ಮಾತುಕತೆ ಮುಗಿದ ನಂತರ ಈಗ ಯಡಿಯೂರಪ್ಪ ಮತ್ತು ರವಿಶಂಕರ್ ಗುರೂಜಿ ಅವರಿಬ್ಬರೇ ಕೂತ್ಕೊಂಡು ಒಂದು ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. BJPಯಲ್ಲಿ ಭುಗಿಲೆದ್ದಿರ್ತಕ್ಕಂಥ ಭಿನ್ನಮತವನ್ನು ಶಮನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ರವಿಶಂಕರ್ ಗುರೂಜಿ ಅವರು ಈಗಾಗಲೇ ಕಣಕ್ಕೆ ಧುಮುಕಿದ್ದಾರೆ. ಒಂದು ಸುತ್ತಿನ ಮಾತುಕತೆಯನ್ನು ಜಗದೀಶ್ ಶೆಟ್ಟರ್ ಬಣದವರ ಜೊತೆ ಆಡಿದ್ದಾರೆ. ಆದರೆ ಆ ಒಂದು ಸಂಧಾನ ಯಶಸ್ವಿ ಆಗಿಲ್ಲ. ಮತ್ತೊಂದು ಸುತ್ತಿನ ಸಂಧಾನ ಕಾರ್ಯಕ್ಕೆ ಅವರು ಮುನ್ನುಗ್ತಾರೆ. ಈ ಭೇಟಿನಲ್ಲಿ ಅವರು ಯಾವ ವಿಚಾರವನ್ನು ಮಾತನಾಡ್ಕೊಳ್ತಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಕುತೂಹಲ ಕೆರಳಿಸಿರ್ತಕ್ಕಂಥ ವಿಚಾರ.